ವೇದಿಕೆಯಲ್ಲಿಗೆ ಅಂತ ನಾನು ಸವಿನೀಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಓಂ ಸಾಯಿ ಪ್ರಕಾಶ್ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ನಮ್ಮ ಭಾರತ ಚಿತ್ರರಂಗದ ದಂತಕತೆ ಓಂ ಸಾಯಿ ಪ್ರಕಾಶ್ ಅವರು. ಹಾಗೆ ರಾಜೇಶ್ ರಾಮನಾಥ್ ಅದ್ಭುತವಾದಂತಹ ಗೀತೆಗಳನ್ನ ಕೊಟ್ಟಂತಹ ಸಂಗೀತ ನಿರ್ದೇಶಕರು. ಶ್ರೀಮತಿ ಸಂಜನಾ ಗರ್ಲಾನಿ ಅವರು, ಖ್ಯಾತ ನಟಿ ಸಂಜನಾ ಅವರು ಬರ್ತಿದ್ದಾರೆ ವೇದಿಕೆಯಡಿಗೆ. ಇನ್ನು ಮತ್ತೊಬ್ಬ ಕಿರುತೆರೆಯಲ್ಲೂ ಸೈ ಹಂಚಿಕೊಂಡು ಹಿರಿತೆರೆಯಲ್ಲಿ ಬಿಗ್ ಬಾಸ್ ನಲ್ಲಿ ಎಲ್ಲರ ಗಮನ ಸೆಳೆದಂತಹ ದೀಪಿಕಾ ದಾಸ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ನಲ್ವಿಯ ಸ್ವಾಗತ. ಹಾಗೆ ಜಗದೀಶ್ ಸರ್ ಅವರು ಆಗಮಿಸಿದ್ದಾರೆ. ನಮ್ಮ ಮುಖ್ಯ ಅಭಿಯಂತರರು ರಾಷ್ಟ್ರೀಯ ಹೆದ್ದಾರಿ ವಲಯ KG ಜಗದೀಶ್ ಅವ್ರಿಗೂ ಹೃತ್ಪೂರ್ವಕವಾಗಿ ಸೇರಬೇಕು. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಗೋಕಾಕ್ ಚಳವಳಿಯ ರೂವಾರಿಯಾಗಿ ನಿಂತಹ ಸಂದರ್ಭದಲ್ಲಿ ಗೋಕಾಕ್ ಚಳವಳಿಗೆ ಒಂದು ಬಲಿಷ್ಠವಾದ ಬಲ ಸಿಕ್ತು. ಕುವೆಂಪು ಅವರ ಹತ್ರ ಹೋಗಿ ಕೇಳಿದ್ರಂತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಏನು ಕರ್ನಾಟಕಕ್ಕೆ ಅಂತ. ನಮ್ಮ ಜಗದ ಕವಿ, ಯುಗದ ಕವಿ, ಮಹಾಕವಿ, ರಾಷ್ಟ್ರಕವಿ ಕುವೆಂಪು ಏನ್ ಹೇಳಿದ್ರಂತೆ ಗೊತ್ತಾ? ಏನು? ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಏನು ಕರ್ನಾಟಕಕ್ಕೆನಾ? ಡಾಕ್ಟರ್ ರಾಜ್ಕುಮಾರೇ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರಂತೆ. ಅಂತಹ ಹೆಮ್ಮೆಯ ಧೀಮಂತ ನಟ, ಒಂದು ಸಂಸ್ಕೃತಿಯ ಸಾಂಸ್ಕೃತಿಕ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಣ್ಣವರ ಅಭಿನಯದ ಅವರೇ ಹಾಡಿರುವಂತಹ ನಾಗಾಭರಣ ಅವರ ನಿರ್ದೇಶನದಲ್ಲಿ ಸಂಗೀತ ನಿರ್ದೇಶಕರಾದಂತಹ ನಮ್ಮ ಹಂಸಲೇಖರ್ ಅವರು ರಚನೆ ಮಾಡಿದಂತಹ ಒಂದು ಅದ್ಭುತ ಗೀತೆ ಹುಟ್ಟಿದರೆ ಜೋರಾಗಿ ಬರ್ಬೇಕಪ್ಪ. ಇಷ್ಟು ಜನ ಕನ್ನಡ ಮನಸ್ಸುಗಳಿದ್ದೀರಾ. ಹುಟ್ಟಿದರೆ ಪರಿಸರದಲ್ಲಿ ವ್ಯಕ್ತಿಯೂ ಆಗೋದಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಮೂಲಭೂತ ಪುರುಷ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಅಂದು ಅವರು ಹಾಕಿದಂತಹ ಆ ಒಂದು ದಿವ್ಯತೆಯ ಭಾವದಿಂದ ಅವರು ಕಟ್ಟಿದಂತಹ ನಗರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ವಿಶ್ವ ಮಟ್ಟದಲ್ಲಿ ಗಮನವನ್ನ ಸೆಳೆದು ಡೈನಮಿಕ್ ಸಿಟಿ ಅನ್ನೋ ಒಂದು ಖ್ಯಾತಿಗೆ ಭಾಜನವಾಗಿದೆ. ಕಾರಣ ಅದರ ಬೆಳೀತಿರುವಂತಹ ನಗರದಲ್ಲಿ ಪ್ರಥಮ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಅಂತ. ಕಾರಣ ಜನರು, ಇಲ್ಲಿರುವಂತಹ ಪ್ರತಿಯೊಂದು ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಪೂರ್ಣ ಶಕ್ತಿಯಾಗಿ ನೆಲೆಗೊಳ್ಳಲು ಬರೋದಕ್ಕೆ ಕಾರಣವಾಗುತ್ತೆ. ಧ್ವಜಾರೋಹಣ ನಡೀತಿರುವಂತಹ ಸಂದರ್ಭ. ಸ್ವಲ್ಪ ಹಿಂದೆ ಹಿಂಗೆ ಮೊಬೈಲ್ ಹಿಂದೆ ತೊಳೆ ಬ್ಲೂ ಶರ್ಟು ಸರ್. ಹಾಗೆ ಒಂದು ಗ್ರೂಪು ಹಾಗೆ ನೋಡಿ, ಮುಂದೆ ನೋಡಿ ಸರ್, ಸ್ವಲ್ಪ ಈ ಕಡೆ ಸರ್, ಸ್ವಲ್ಪ ಈ ಕಡೆ ಸರ್, ಮುಂದೆ ನೋಡಿ ಅವರಿಗೆಲ್ಲರೂ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ರು ಚಿತ್ರನಟಿ ಬಿಗ್ ಬಾಸ್. ನಮಸ್ತೆ. ಇಲ್ಲಿ ಬಂದು ಏನ್ ಗೊತ್ತಾಯ್ತಂದ್ರೆ, ಬಿಕಾಸ್ ಆಫ್ ದ ಕಾರ್ಯಕರ್ತಾಸ್ ಓವರ್ ಹಿಯರ್, ಇಲ್ಲಿರೋ ಎಲ್ಲ ಕಾರ್ಯಕರ್ತರಿಂದಾನೆ ನಮ್ಮ ರೋಡ್ಗಳು ಅಷ್ಟು ಅದ್ಭುತವಾಗಿದೆ, ನಮ್ಮ ಬ್ರಿಡ್ಜಸ್ ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಸಿಟೀಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕರ್ನಾಟಕ ಬಿಕಾಸ್ ಆಫ್ ಯೋರ್ ಹಾರ್ಡ್ ವರ್ಕ್. ಆ್ಯಂಡ್ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಅಧ್ಯಕ್ಷರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋಮಶೇಖರ್ ಸರ್, ನಮಗೆಲ್ಲರಿಗೂ ಇಲ್ಲಿ ಕರೆಸೋದಕ್ಕೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ನಿಜವಾಗ್ಲೂ ಈ ಕಾರ್ಯಕ್ರಮ ಯಾವಾಗಲೂ ನೆನಪಿರುತ್ತೆ. ಈ ಥರ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳು ಮಾಡಿ ನಮಗೆಲ್ಲರಿಗೂ ತಿರ್ಗಾ ಸೇರೋ ಒಂದು ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಹೊಟ್ಟೆ ಹಸಿವು ಆಗ್ತಾಯಿದೆ.
ಇದ್ರ ಜೊತೆ ಚಿಕ್ಕ ಚೊಕ್ಕ ಮಾತು ಜೊತೆ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಸಾಧುಕೋಕಿಲ್ಲ ಸರ್, ದಯವಿಟ್ಟು ಬನ್ನಿ. ಅವ್ರಿಗೆ ಸಿಂಗಪೂರ್ಗೆ ಫ್ಲೈಟ್ ಇದೆ. ಧನ್ಯವಾದಗಳು. ಸಂಜನಾ ಅವ್ರಿಗೆ ನನ್ನ ವಂದನೆಗಳನ್ನ ಸಮರ್ಪಿಸ್ತಾ ಈಗ ನೇರವಾಗಿ ಬರಮಾಡ್ಕೊಳ್ತಾ ಇದ್ದಾನೆ